ಹಾಯ್ ಗಾಯ್ಸ್, ಇವತ್ತಿನ ನನ್ನ ವಿಡಿಯೋ ಬಂದು ಲೇಡೀಸ್ ಕಂಟೆಂಟು. ಪ್ರತಿ ಅಚ್ಚಲ ಮಹಿಳೆಯರಲ್ಲಿ 4 ಜನ ಮಹಿಳೆಯರು ಕಾಮನ್ ಆಗಿ ಸಫರ್ ಆಗ್ತಾ ಇರೋದು PCOD ಮತ್ತೆ PCOS ಎಂಬ ಸಮಸ್ಯೆಗೆ. ಇರೆಗ್ಯುಲರ್ ಪೀರಿಯಡ್ಸ್ ಇಂದ ಬರುವಂತಹ ಈ ಸಮಸ್ಯೆ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಸೃಷ್ಟಿಯ ಅನೇಕ ರಚನೆಗಳಲ್ಲಿ ಮಾನವನ ದೇಹದ ರಚನೆ ಬಹಳ ವಿಶೇಷವಾಗಿರೋದು. ಹೆಣ್ಣಿನ ರಚನೆಗೋಸ್ಕರ ಸಾಕ್ಷಾತ್ ಬ್ರಹ್ಮದೇವ 7 ದಿನಗಳ ಅವಕಾಶನ ತಗೊಂಡು ಹೆಣ್ಣಿನ ದೇಹ ರಚನೆಯಲ್ಲಿ ಮುಟ್ಟು ಮತ್ತೆ ಸಂತಾನೋತ್ಪತ್ತಿ ಎಂಬ 2 ವಿಶೇಷ ರಚನೆಯನ್ನ ಮಾಡಿರ್ತಾರೆ. ಒಂದಕ್ಕೊಂದು ಬಹಳ ಸಂಬಂಧ ಇದೆ. ಯಾವಾಗ ಪೀರಿಯಡ್ಸ್ ಮಿಸ್ ಆಗಿರುತ್ತೋ ಅಂತ ಸಮಯದಲ್ಲಿ PCOD ಮತ್ತೆ PCOS ಪ್ರಾಬ್ಲಮ್ಗಳು ಬರ್ತಕ್ಕಂಥದ್ದು. ಹಂಗಂದ್ರೆ ಏನು ಅಂತಂದ್ರೆ, ಪೀರಿಯಡ್ಸು ಮಿಸ್ ಆಗೋದ್ರಿಂದ, ಮುಟ್ಟು ಆಗದೇ ಇರೋದ್ರಿಂದ ನಮ್ಗೆ ನಮ್ಮ ದೇಹದಲ್ಲಿರುವಂತಹ ಬ್ಲೀಡಿಂಗ್ಸ್, ರಕ್ತಸ್ರಾವ ಆಚೆ ಬರೋದಿಲ್ಲ. ಅದರಿಂದ ಹೊಟ್ಟೆ ನೋವು ಬರುತ್ತೆ. ಇನ್ನೊಂದು ಬ್ಯಾಕ್ ಪೇನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಯಾವಾಗ ಪೀರಿಯಡ್ಸ್ ಎಂಡ್ ಆಗುತ್ತೋ ಆಗ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮುಂದೆ ಅದು ಸಂತಾನೋತ್ಪತ್ತಿಗೆ ಪ್ರಾಬ್ಲಮ್ ಆಗ್ಬೋದು. ಏನಪ್ಪಾ ಈ PCOD PCOS ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಹಂಗಂದ್ರೆ ಏನು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಹಂಗಂದ್ರೆ ನಮ್ಮ ಅಂಡಾಶಯದಲ್ಲಿ ಉತ್ಪತ್ತಿಯಾದಂತ ಅಂಡಾಣುಗಳು ಈಚೆ ಬರದೇ ಇರುವಂತದ್ದು, ಎಕ್ಸೆಲ್ಸ್ ಇರುತ್ತಲ್ಲ ಅದು, ಮತ್ತೆ ಉತ್ಪತ್ತಿನೇ ಆಗದೆ ಇರುವಂತದ್ರಿಂದ ಆಗುತ್ತೆ. ಈಗಿನ ಜನರೇಷನ್ ತಗೋತಿರೋ ಫುಡ್, ಅನ್ಹೈಜಿನಿಕ್ ಫುಡ್ ಇಂದ ಇದು ಪ್ರಾಬ್ಲಮ್ಸ್ ಆಗುತ್ತೆ. ಇದ್ರ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ, ಹೆಣ್ಣಿನ ದೇಹದ ಮೇಲೆ ಇದು ಪ್ರಭಾವಗಳನ್ನ ಬೀರುತ್ತೆ. ಅದನ್ನ ನಾವು ಕಾಣ್ಬಹುದು. ಹೆಣ್ಣು ಮಕ್ಕಳ ಒಬ್ಯಾಸಿಟಿಯಿಂದ ಬಳಲ್ತಾ ಇರುವಂತದ್ದು, ತಮ್ಮ ದೇಹ ರಚನೆನೇ ಬದಲಾಗುವಂಥದ್ದು, ಮತ್ತೆ ಬೇಗ ಕೋಪ ಮಾಡ್ಕೊಳ್ಳುವಂಥದ್ದು, ಯಾವಾಗ್ಲೂ ಯಾರ ಮೇಲಾದ್ರೂ ಕೂಗಾಡಿ ಫ್ರಸ್ಟ್ರೇಷನ್ ತೋರಿಸುವಂಥದ್ದು, ಮತ್ತೆ ಇನ್ನು ಕೆಲವು ಹೆಣ್ಮಕ್ಳು ಬೇಜಾರು ಮಾಡ್ಕೊಂಡು ಒಬ್ಬರೇ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಕಾಮನ್ ಪ್ರೊಸೀಜರ್ ಅಂದ್ರೆ, ಯಾರು PCOS ಇಂದ ಬಳಲ್ತಾ ಇರ್ತಾರೋ ಅವ್ರಿಗೆ ಕೂದಲು ಉದುರುವಿಕೆ ಆಗುತ್ತೆ. PCOD ಅಥವಾ PCOS ಇಂದ ಬಳಲ್ತಾ ಇರುವಂತ ಮಹಿಳೆಗೆ ಅಥವಾ ಹೆಣ್ಣು ಮಗುವಿಗೆ ಆಕ್ನಿ, ಫೇಸ್ ಆಕ್ನಿಸ್, ಪಿಂಪಲ್ಸ್ಗಳು, ಮೊಡವೆಗಳು ಸ್ಟಾರ್ಟ್ ಆಗುವಂಥದ್ದು. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಪ್ರೆಗ್ನೆನ್ಸಿಗೋಸ್ಕರ, ಬಟ್ ಇರೆಗ್ಯುಲರ್ ಪೀರಿಯಡ್ಸ್ ಇಂದ ಪ್ರೆಗ್ನೆನ್ಸಿ ಡಿಲೇ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಇಂತ ಆಗೋದೇ ಇಲ್ಲ ಪ್ರೆಗ್ನೆನ್ಸಿ. ಅದೆಲ್ಲ ಸ್ಟಾರ್ಟ್ ಆಗೋದು ಯಾವಾಗ ನಮ್ಮ ಗರ್ಭಕೋಶದಲ್ಲಿ ಪ್ರೊಡ್ಯೂಸ್ ಆಗಿರೋಂಥ ಎಗ್ಸ್ ಆಚೆ ಬರೋದಿಲ್ವೋ ಆಗ. ಅದಕ್ಕೆ ನಾವು ಒಳ್ಳೆ ಆಹಾರ ಕ್ರಮನ ಕೈಗೊಳ್ಬೇಕು. ಹೋಮ್ ರೆಮಿಡೀಸ್ಗಳನ್ನ ಫಸ್ಟ್ ಸ್ಟಾರ್ಟ್ ಮಾಡ್ಕೋಬೇಕು. ಈ ಗುಡ್ ಫುಡ್ ಕಡೆಗೆ ನಾವು ಹೋಗ್ಬೇಕು. ಮತ್ತೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ನಮ್ಮ PCOD ಅಥವಾ PCOS ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನಾವು ತಿಳ್ಕೋಬೇಕು. ಚಿಗುರುತ್ತಾ ಇರುವಾಗ್ಲೇನೆ ಅದನ್ನ ಹೋಮ್ ರೆಮಿಡೀಸ್ ಮೂಲಕ, ನಮ್ಮ ಆಹಾರ ಕ್ರಮನ ಬದಲಾಯಿಸ್ಕೊಳ್ಳೋದ್ರ ಮೂಲಕ ತಡೆಗಟ್ಟಬೇಕು. ಮೊದಲು ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗೋ ರೀತಿ ಅದು ನಮ್ಮ ದೇಹನ ನಾವು ರೆಡಿ ಮಾಡ್ಕೋಬೇಕು. ನಮ್ಮ ಬಾಡಿನ, ನಮ್ಮ ಫುಡ್ ಚಾರ್ಟ್ ನ ಚೇಂಜ್ ಮಾಡ್ಕೋಬೇಕು. ಟೈಮ್ಗೆ ಕರೆಕ್ಟ್ ಆಗಿ ಫಸ್ಟ್ ಊಟ ಮಾಡ್ಬೇಕು. ಯಾವಾಗ ಎಗ್ಸು ಬಿಲ್ಡ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ, ಅದು ಪೀರಿಯಡ್ಸ್ ಮೂಲಕ ಆಚೆ ಬರುತ್ತೆ, ಆಗ ನಾವು ಈ ಇರೆಗ್ಯುಲರ್ ಪೀರಿಯಡ್ಸ್ ಇಂದ ಬಳಲೋದನ್ನ ನಾವು ಕಡಿಮೆ ಮಾಡ್ಕೋಬಹುದು. ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಈಗೆಲ್ಲ ತುಂಬಾನೇ ಮುಂದುವರೆದಿದೆ, ಚಿಕಿತ್ಸೆಗಳನ್ನ ಕೂಡ ಮಾಡಿಸ್ಕೊಂತಾ ಇದ್ದಾರೆ. ಇವಾಗ ಜನರೇಷನ್ ಅಲ್ಲಿ ಯಾವುದು ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ. ಪ್ರತಿಯೊಂದನ್ನು ಫೇಸ್ ಮಾಡಿ ನಾವು ಆಗಿರೋದ್ರ ಕಡೆ ನೋಡ್ಕೋಬಹುದು. ನಾವು ಎಕ್ಸ್ಪೆಕ್ಟ್ ಮಾಡೋ ಪ್ರತಿಯೊಂದು ಅವಾಗ ನಡೆಯುತ್ತೆ. ಬೇಬಿ ಕೂಡ ಮಾಡ್ಕೋಬಹುದು. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.